ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಟೆನ್ಷನ್ ಶುರುವಾಗ್ತಾ ಇದೆ. ಕಾರಣ ದರ್ಶನ್ ಜಾಮೀನು ರದ್ದನ್ನ ಕೋರಿ ಶೀಘ್ರ ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ಪಿ ದಯಾನಂದ್ ಮಾತನಾಡಿದ್ದಾರೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಹೇಳಿಕೆ ಇದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಪ್ರಕ್ರಿಯೆ ಜಾರಿಯಲ್ಲಿದೆ. ಆದಷ್ಟು ಬೇಗ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುತ್ತೇವೆ. ದರ್ಶನ್ ವಿರುದ್ಧ ಗೂಂಡಾ ಕಾಯ್ದೆ ಜಾರಿ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಮಾತಿದು. ಈ ಮೂಲಕವಾಗಿ ಕೊಲೆ ಆರೋಪಿ ದರ್ಶನ್ಗೆ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕ ನಂತರದಲ್ಲಿ ಹೈಕೋರ್ಟ್ನಿಂದ ಏನು ಶುಕ್ರವಾರ ಬೇಲ್ ಮಂಜೂರಾಯಿತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಟೆನ್ಷನ್ ಶುರುವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗುವಂತಹ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ದರ್ಶನ್ ಪಾಲಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ತಿಳಿದು ಬರ್ತಾ ಇದೆ. ಬಿ ದಯಾನಂದ್ ಮಾತನಾಡಿದ್ದಾರೆ ಪೊಲೀಸ್ ಕಮಿಷನರ್, ಆದಷ್ಟು ಬೇಗ ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ತೀವಿ, ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ ಅಂತ. ಸೊ ಏನಾಗಬಹುದು, ಒಂದು ಕಹಿ ಸುದ್ದಿ ಅನ್ಬೋದಾ ದರ್ಶನ್ ಪಾಲಿಗೆದು? ಅಂದ್ರೆ ಮೇಲ್ಮನವಿಯನ್ನ ತನಿಖಾ ಸಂಸ್ಥೆಗಳು ಸಹಜವಾಗಿ ಒಂದು ಸಲ್ಲಿಕೆಯನ್ನ ಮಾಡ್ತಾರ. ಅಂದ್ರೆ ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಮರ್ಡರ್ ಈ ತರದಂತ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ಕೊಟ್ಟರೆ ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ತನಿಖಾಧಿಕಾರಿಗಳು ಸಲ್ಲಿಸ್ತಾರೆ. ಅಂದ್ರೆ ನಮ್ಮ ಬೇಲ್ ಅನ್ನ ಕೊಟ್ಟಿರೋದು ಯಾಕಾಗಿ ಅನ್ನೋದ್ರ ಬಗ್ಗೆ ಒಂದಷ್ಟು ರೀಸನ್ಸ್ ಅನ್ನ ಹೈಕೋರ್ಟ್ ಕೊಟ್ಟಿರುತ್ತೆ. ಅಂದ್ರೆ ತನಿಖಾ ಸಂಸ್ಥೆಯ ಲೂಪ್ ಹೋಲ್ ಅನ್ನೇ ಎತ್ತಿಡಿದು ಒಂದು ಬೇಲನ್ನ ತಗೊಂಡಿದ್ದಾರೆ ಇಲ್ಲಿ ಅನ್ನೋದು ಇದೀಗ ಚರ್ಚೆಯ ವಿಚಾರವಾಗಿರುವಂತದ್ದು. ಹೀಗಾಗಿ ಸಹಜವಾಗಿ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ತನಿಖಾ ಸಂಸ್ಥೆ ಮುಂದಾಗುತ್ತೆ. ಅದನ್ನೇ ಬೆಂಗಳೂರು ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಇವಾಗ ಒಂದು ಸುದ್ದಿಗೋಷ್ಠಿ ನಡೀತಿತ್ತು ಕಮಿಷನರ್ ಕಚೇರಿಯಲ್ಲಿ. ಈ ವೇಳೆ ದಯಾನಂದ್ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಿದೀವಿ. ಅಂದ್ರೆ ಏನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಒಂದು ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಯಾವೆಲ್ಲ ಒಂದು ಮೇಲ್ಮನೆಗೆ ಪೂರ್ವಕವಾದಂತಹ ಅಂಶಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ, ಯಾವ ಗ್ರೌಂಡ್ಸ್ ಮೇಲೆ ಜಾಮೀನನ್ನ ಕೊಟ್ಟಿದೆ ಅನ್ನೋದನ್ನ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿರುತ್ತೆ. ಆದ್ರೆ ಇದಕ್ಕೆ ಇದು ಸರಿ ಇಲ್ಲ ಅನ್ನೋದನ್ನ ವಾದವನ್ನ ಇವರು ಒಂದಷ್ಟು ದಾಖಲೆಗಳನ್ನ ರೆಡಿ ಮಾಡಿ ಯಾವ ರೀತಿ ಒಂದು ಡಾಕ್ಯುಮೆಂಟ್ಸ್, ಡಿಜಿಟಲ್ ಎವಿಡೆನ್ಸ್, ಯಾವೆಲ್ಲ ಒಂದು ಸಾಕ್ಷಿಗಳಿದೆ ಅದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡ್ಕೊಂಡು ಇವರು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ನಗರ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಇನ್ನೇನು ಮುಂದಿನ ದಿನಗಳಲ್ಲಿ ಒಂದು ಕಾನೂನಾತ್ಮಕವಾಗಿ ಒಂದಷ್ಟು ಸಲಹೆಯನ್ನ ಪಡ್ಕೊಳ್ಬೇಕಾಗತ್ತೆ. ಮೇಲ್ಮನವಿಗೆ ಯಾವೆಲ್ಲ ಅಂಶಗಳನ್ನ ಹಾಕಬೇಕು, ಅಂದ್ರೆ ಬೇಲ್ ರದ್ದತಿಗೆ ನೀವು ಕೋರ್ತಾ ಇದ್ದೀರಿ, ಯಾಕೆ ಬೇಲ್ ರದ್ದು ಮಾಡಬೇಕು ಅನ್ನೋದನ್ನ ಕ್ಲಾರಿಟಿಯನ್ನ ಸುಪ್ರೀಂ ಕೋರ್ಟ್ಗೆ ತನಿಖಾಧಿಕಾರಿ ಅಥವಾ ಆಯಾ ತನಿಖಾ ಸಂಸ್ಥೆಗಳು ಕೊಡಬೇಕಾಗತ್ತೆ. ಅದನ್ನ ಮುಂದುವರಿಸ್ತಾರೆ. ಈಗ ಒಂದು ಕಾನೂನಾತ್ಮಕವಾಗಿ ಒಂದಷ್ಟು ಚರ್ಚೆಗಳ ಆಗ್ತಾ ಇದೆ. ಯಾವೆಲ್ಲ ಒಂದು ದಾಖಲೆಗಳನ್ನ ಇಟ್ಕೊಂಡು ಸಲ್ಲಿಸಬೇಕು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಅದನ್ನ ಹೊರತುಪಡಿಸಿದೆ ಸದ್ಯಕ್ಕೆ ಗೂಂಡಾ ಕಾಯ್ದೆಯನ್ನ ದರ್ಶನ್ ವಿರುದ್ಧ ಹಾಕಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ದಯಾನಂದ್ ಅವರು ಹೇಳಿರುವಂತದ್ದು. ಅಂದ್ರೆ ಯಾಕಂದ್ರೆ ದರ್ಶನ್ ರಿಪೀಟ್ ಅಫೆಂಡರ್ ಅಲ್ಲ, ಈ ಒಂದು ಕೊಲೆ ಪ್ರಕರಣದಲ್ಲಿ ಮಾತ್ರ ಭಾಗಿಯಾಗಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಆ ಒಂದು ಚಿಂತನೆಯಲ್ಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ದಯಾನಂದ್ ಹೇಳಿರುವಂತದ್ದು. ಅರುಣ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.